ಈ ವಿಡಿಯೋ ನಿಮ್ ತನಕ ರೀಚ್ ಆಗಿತ್ತು ಅಂತ ಅಂದ್ರೆ ನಿಮ್ಮಷ್ಟು ಅದೃಷ್ಟವಂತರೆ ಬೇರೆ ಯಾರು ಇಲ್ಲ ನೋಡ್ರಿ. ಈ ವಿಡಿಯೋನ ಪೂರ್ತಿ ನೋಡಿದ್ಯಾ ಆದ್ರೆ ನೀವು ಜೀವನದಾಗ ನಿಮ್ ಕೂದಲನ್ನ ಕಳ್ಕೊಳಕ್ ಸಾಧ್ಯ ಇಲ್ಲ ನೋಡ್ರಿ. ಯಾಕಪ್ಪ ಅಂತ ಅಂದ್ರ ಕೂದಲ್ ಸಲುವಾಗಿ ಹೇರ್ ಫಾಲ್ ಸಲುವಾಗಿ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿಯೆಸ್ಟ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅದಾದ್ಮೇಲೆ ಹೇರ್ ಆಯಿಲ್‌ನ ಅಪ್ಲೈ ಮಾಡಿದ್ರು ಕೂಡ ನಿಮ್ ಹೇರ್ ಫಾಲ್ ಕಂಟ್ರೋಲ್ ಆಗಿರೋದಿಲ್ಲ. ಸೊ ಒಂದೇನಪ್ಪಾ ಅಂತ ಅಂದ್ರೆ ಯಾವ ಹೇರ್ ಆಯಿಲ್‌ನು ನಿಮ್ಮ ಹೇರ್ ಫಾಲ್‌ನ ಫಿಕ್ಸ್ ಮಾಡಂಗಿಲ್ಲ ರೀ. ಯಾಕಪ್ಪ ಅಂತಂದ್ರೆ ನಮ್ಮ ಬಾಡಿಗೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಒಳಗ್ ಹೋದಾಗ ಮಾತ್ರ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗ್ತದ. ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಎಸ್ ಗೈಸ್, ಆಲ್ರೆಡಿ ತಮ್ಮನೇಲಲ್ಲಿ ನೀವು ನೋಡಿರ್ತೀರಾ ಏನಪ್ಪಾ ಅಂತ ಅಂದ್ರ ಆ ಕೂದಲು ಬರ್ಬೇಕು ಅಂತ ಅಂದ್ರ ನಮ್ ಹೇರ್ ಫಾಲ್ ಆಗ್ಬಾರ್ದು ಅಂತ ಅಂದ್ರ ಏನೋ ಒಂದ್ ಆಯಿಲ್ ಔಟ್ಸೈಡ್ ಹಚ್ಚೋದ್ರಿಂದ ಆಗಿರ್ಬೋದು, ಆಮೇಲೆ ಏನೋ ಮಸಾಜ್ ಮಾಡೋದ್ರಿಂದ ಆಗಿರ್ಬೋದು. ಎಸ್, ಒಪ್ಕೊಂತೀನಿ, ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ತದ. ಸೊ ಹಂಗಾಗಿ ಹೇರ್ ಫಾಲ್ ಕಡಿಮೆ ಆಗ್ತದ ಅಂತ ಹೇಳ್ಬೋದು. ಎಷ್ಟ್ ಆಗ್ಬೋದು? ಒಂದ್ 10% ಏನೋ ಕಡಿಮೆ ಆಗ್ಬೋದು. ಬಟ್ 100% ನಿಮ್ಗೆ ರಿಸಲ್ಟ್ ಸಿಗ್ಬೇಕು ಅಂತ ಅಂದ್ರ ಯಾವತ್ತು ಔಟ್ಸೈಡ್ ಅಪ್ಲೈ ಮಾಡಿದಾಗ ಅಲ್ಲ, ಇನ್ಟೇಕ್ ನಾವು ಚೆನ್ನಾಗಿ ಮಾಡಿದಾಗ, ಒಂದು ನ್ಯೂಟ್ರಿಯೆಂಟ್ಸ್ ಅನ್ನೋದು ನಮ್ಮ ಬಾಡಿಗೆ ಹೋದಾಗ ಮಾತ್ರ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗ್ತದ. ಸೊ ಹಂಗಾಗಿ ಇವತ್ತು ನಾನು ಏನ್ ತಿನ್ಬೇಕು, ನಮ್ಮ ಕೂದಲನ್ನ ಆರೈಕೆ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಏನ್ ತಿನ್ಬೇಕು, ಅವಾಗ ಮಾತ್ರ ಹೇರ್ ಫಾಲ್ ಕಂಟ್ರೋಲ್ ಆಗ್ಬಿಟ್ಟು ರೀಗ್ರೋತ್ ಆಗಕ್ ಕೂಡ ಸಾಧ್ಯ ಅದ. ಸೊ ಹಂಗಾಗಿ ಜಾಸ್ತಿ ಏನ್ ಬೇಡ, ಫಸ್ಟ್ ನೀವು ನಾನು ಏನ್ ತೋರಿಸ್ತೀನಲ್ಲ ಒಂದ್ 15 ದಿನ ಟ್ರೈ ಮಾಡ್ರಿ ಸಾಕು, ನಿಮ್ ಹೇರ್ ಫಾಲ್ ಫುಲ್ ಕಂಟ್ರೋಲ್ ಆಗ್ತದ. ಯಾಕಪ್ಪ ಅಂತಂದ್ರ ನಾವೇನ್ ತಿನ್ನಾಕತ್ತೀವಿ ನೋಡ್ರಿ, ಅದ್ರೊಳಗ ಇವಾಗ ನಮ್ ಬಾಡಿಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗ್ತಿಲ್ಲ, ಸಿಗ್ಬೇಕಾದಂತ ನ್ಯೂಟ್ರಿಯೆಂಟ್ಸ್ ಸಿಗ್ತಿಲ್ಲ. ಕರೆಕ್ಟ್ ಆಗಿ ನಮ್ಗೆ ಸಪ್ಲೈ ಆಗದೆ ಇರೋದಕ್ಕೇನೆ ಹೇರ್ ಫಾಲ್ ಆಗಿರ್ಬೋದು, ಮತ್ತೊಂದು ಈ ತರ ಪ್ರಾಬ್ಲಮ್ ನಾವು ಫೇಸ್ ಮಾಡತ್ತೀವಿ. ಸೊ ಹಂಗಾಗಿ ಜಾಸ್ತಿ ಮಾತಾಡೋದ್ ಬೇಡ. ನಿಮ್ಗೂ ಕ್ಯೂರಿಯಾಸಿಟಿ ಇರ್ತದ ಏನು ಎಂತ ಅನ್ನೋದನ್ನ. ಸೊ ಜಸ್ಟ್ ಈ 5 ಸೀಡ್ನ ಬಳಸ್ಕೊಂಡ್ ನೋಡ್ರಿ, ನಿಮ್ಮ ದಿನನಿತ್ಯ ಒಂದ್ ದಿನಕ್ಕ 2 ದಿನಕ್ಕ ನಿಜವಾಗ್ಲೂ ರಿಸಲ್ಟ್ ಬರಲ್ಲ. ಮಿನಿಮಮ್ 3 ತಿಂಗಳು ನೀವು ಇದನ್ನ ಮಾಡ್ಬೇಕು, ರಿಸಲ್ಟ್ ಬರ್ತದೆ. 15 ಡೇಸ್ ಅಲ್ಲಿ ರಿಸಲ್ಟ್ ಬರ್ತದೆ. ನೀವು ಮತ್ತ ಬಿಟ್ರಿ ಅಂತಂದ್ರ ಮತ್ತೆ ಹೇರ್ ಫಾಲ್ ಆಗ್ತದೆ. ಸೊ ಹಂಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಎಂಟಿ ಸ್ಟಮಕ್ ಅಲ್ಲಿ ಒಂದು ಜ್ಯೂಸ್ ನ ತೋರಿಸ್ತೀನಿ ನಿಮ್ಗೆ, ಇನ್ನೊಂದು ಸೀಡ್ಸ್ ಇಂದ ಮಾಡಿರುವಂತ ಒಂದು ಪೌಡರ್. ಇದು ಎರಡನ್ನು ಅಲ್ಟರ್ನೇಟ್ ಆಗಿ ನೀವು ತಗೊಂತ ಹೋಗ್ಬೇಕು ನಿಮ್ ಬಾಡಿಗೆ. ಸೊ ನಿಜವಾಗ್ಲೂ ಪಕ್ಕಾ ರಿಸಲ್ಟ್ ಅದ. ಏನ್ ಫುಲ್ ಬೋಲ್ಡ್ ನೆತ್ತಿ ಆಗ್ಯದಂದರ್ಗೂ ಕೂಡ ಇದು ಒಪ್ತದ. ಸೊ ಹಂಗಾಗಿ ಡೈರೆಕ್ಟ್ ಆಗಿ ಸ್ಕಿಪ್ ಮಾಡಿ ಯಾವ ಸೀಡ್ ಅಂತ ನೋಡಕ್ ಹೋಗ್ಬೇಡ್ರಿ. ಇದನ್ನಿಷ್ಟು ಕೇಳಿಸ್ಕೊರಿ ನೀವು, ಅವಾಗ ನಿಮ್ಗೂ ಕೂಡ ಅರ್ಥ ಆಗ್ತದ. ಬಿಕಾಸ್ ನಾನ್ ಕೂಡ ತುಂಬಾ ಹೇರ್ ಫಾಲ್ ಇಷ್ಟು ದಟ್ಟ ಆಯ್ತಂದ್ರೂ ಕೂಡ ಹೇರ್ ಫಾಲ್ ಆದಾಗ ಟೆನ್ಷನ್ ಆಗೇ ಆಗ್ತಿತ್ತು. ಯಾಕಪ್ಪ ಅಂತಂದ್ರೆ ಬೇರೆಯವ್ರ ತರ ನನ್ಗೂ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇಮಿಡಿಯೇಟ್ ಆಗಿ ನಾನು ಸೊಲ್ಯೂಷನ್ ಹುಡ್ಕೊಂಡಾಗ ನಂಗೆ ಇದು ಸಿಕ್ಕಿದ್ದು. ನಾನ್ ಟ್ರೈ ಮಾಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಅದ. ಇನ್ನೊಂದು, ಯಾವುದೇ ಹೇರ್ ಆಯಿಲ್ ಆಗಿರ್ಬೋದು, ಏನೋ ಆಗಿರ್ಬೋದು, ನಿಮ್ ಹೇರ್ ಫಾಲ್ ನ ಫಿಕ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಯಾವಾಗ ನಿಮ್ಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಬಾಡಿ ಹೋಗ್ತದ ಅವಾಗ ಮಾತ್ರ ನಿಮ್ಗ ಹೇರ್ ಫಾಲ್ ಕಂಟ್ರೋಲಿಗೆ ಬರ್ತದ. ಸೊ ಹಂಗಾಗಿ ಬರೀ ಇವತ್ತ ಯಾವ ರೆಸಿಪಿನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅಂತ ನೋಡು ನಂತ್ರಿ. ಅದೊಂದು ಜ್ಯೂಸ್ ಮತ್ತೆ ಸೀಡ್ಸ್ ಪೌಡರ್, ಇದೆರಡನ್ನು ರೆಡಿ ಮಾಡೋಣಂತ ಬರ್ರಿ. ಆಮೇಲೆ ಇದನ್ನ ಯಾವಾಗ ತಗೋಬೇಕು ಏನು ಅಂತ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ನನ್ನ ಚಾನಲ್ ಅಲ್ಲಿ ನಿಮ್ಗೆ ಹೇರ್ ಟಿಪ್ಸ್ ಆಗಿರ್ಬೋದು, ವೇಟ್ ಲಾಸ್ ಬಗ್ಗೆ ಆಗಿರ್ಬೋದು, ಅದಾದ್ಮೇಲೆ ಟ್ರಾವೆಲ್, ಆಮೇಲೆ ಒಳ್ಳೆ ವೇಟ್ ಲಾಸ್ ಮಾಡುವಂತ ರೆಸಿಪಿಗಳನ್ನ ಕೂಡ ನೆಕ್ಸ್ಟ್ ಟೈಮ್ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಸ್ಕಿನ್ ಕೇರ್ ಆಗಿರ್ಬೋದು, ಇದೆಲ್ಲ ಸಿಗುತ್ತೆ. ಸೊ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಈ ಆಲ್ಮೋಸ್ಟ್ 3-4 ವಿಡಿಯೋಸ್ ಏನದಾವಲ್ಲ, ಆಲ್ಮೋಸ್ಟ್ ಹೇರ್ ಬಗ್ಗೆ ಅದಾವ, ಹೇರ್ ಕೇರ್ ಬಗ್ಗೆ ಅದ. ಕಂಪಲ್ಸರಿ ಆಗಿ ನೀವು ನೋಡ್ಲೇಬೇಕು, ಫ್ರೀ ಮಾಡ್ಕೊಂಡು ಆ ವಿಡಿಯೋಸ್ನ ನೋಡ್ರಿ. ಸೊ ಬರೀ ಇವಾಗ ಶುರು ಮಾಡೋಣಂತ. ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಬರ್ರಿ ಯಾವ ತರ ಮಾಡೋದಂತ ನೋಡ್ಕೊಂಡು ಬರೋಣ. ಎಸ್ ಗಾಯ್ಸ್, ನೀವೇನ್ ನೋಡಕತ್ತೀರಲ್ಲ, ಇದೇ ನೋಡ್ರಿ 5 ತರದ ಸೀಡ್ಸ್. ಸೊ ಇವಾಗ ಇದನ್ನ 1 by 1 ನಾನು ಏನ್ ಮಾಡ್ತೀನಪ್ಪ ಅಂತ ಅಂದ್ರ ಹುರ್ಕೊಂತೀನಿ. ಸೊ ಇವಾಗ ಒಂದೊಂದಾಗಿ ತೋರ್ಸೋದಾದ್ರೆ, ಇದು ಬಂದ್ಬಿಟ್ಟು ಪಂಪ್ಕಿನ್ ಸೀಡ್ ಅದ, ನೀವು ನೋಡ್ತಿರ್ಬೋದು. ಸೊ ನಾನಿಲ್ಲಿ ಎಲ್ಲಾನು 100 ಗ್ರಾಮ್ನ ತಗೊಂಡ್ ಬಂದಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಫ್ಲಾಕ್ಸ್ ಸೀಡ್ಸ್ ಅದ, ನೋಡ್ತಿರ್ಬೋದು. ಅದಾದ್ಮೇಲೆ ಚಿಯಾ ಸೀಡ್ಸ್ ಅದ, ನೆಕ್ಸ್ಟ್ ಸನ್ಫ್ಲವರ್ ಸೀಡ್, ಸೂರ್ಯಕಾಂತಿ ಬೀಜ. ಇನ್ನು ನೆಕ್ಸ್ಟ್ ಇದೊಂದು ನಿಮ್ಗೆ ಬೇರೆ ಅನ್ನಿಸ್ಬೋದು, ನೋಡಿರ್ತೀರಾ ಕೆಲವೊಂದಿಷ್ಟು ಜನ, ಎಳ್ಳು ಅಂತ ಅನ್ಕೋಬೇಡ್ರಿ, ಇದು ಎಳ್ಳು ಅಲ್ಲ ಗೈಸ್. ಕರೆಕ್ಟ್ ಆಗಿ ಕಾಣಿಸ್ತದ ಅಂತ ಅನ್ಕೊಂತೀನಿ. ಎಳ್ಳು ಅನ್ಕೊಂತೀರಲ್ಲ ನೀವು, ಬಿಳಿ ಎಳ್ಳು ಮತ್ತೆ ಕರಿ ಎಳ್ಳು, ಎಳ್ಳು ಮಾತ್ರ ಅಲ್ಲ ಇದು.
ಆನಿಯನ್ ಬೀಜ, ಉಳ್ಳಾಗಡ್ಡಿ ಬೀಜ ಅಂತೀವಲ್ಲ ಅದು. ಸೊ ಇದೈದನ್ನು ಇವಾಗ ನಾನು ಸ್ವಲ್ಪ ಇದನ್ನ ಹುರ್ಕೊಂಡ್ಬಿಡ್ಬೇಕು, ಅಂದ್ರೆ ಪೌಡರ್ ಚೆನ್ನಾಗಿ ಬರ್ತದ. ಹುರಿದು ಆರಿಸಿ ನಿಮ್ಗೆ ತೋರಿಸ್ತೀನಿ. ಸೊ ಜಸ್ಟ್ ಇದೈದು ತರದ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಪ್ಯಾಕೆಟ್ ನ ಕಟ್ ಮಾಡ್ಕೊಂಡು ಈ ತರ ಬೌಲ್ ಅಲ್ಲಿ ನಾನು ಹಾಕಿಟ್ಕೊಂಡಿದ್ದೀನಿ. ಸೊ ಡ್ರೈ ರೋಸ್ಟ್ ಮಾಡ್ಬೇಕಾದ್ರೆ ಒಂದೊಂದಾಗಿ ನಂಗೆ ಪ್ಯಾನ್ ಅಲ್ಲಿ ಹಾಕೊಂಡು ರೋಸ್ಟ್ ಮಾಡಕ್ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸೊ ಪ್ರತಿಯೊಂದು 100 ಗ್ರಾಮ್ನ ತಗೊಂಡಿದ್ದೀನಿ. ಯಾವ್ದನ್ನು ಕಡಿಮೆ ತಗೋಬೇಡ್ರಿ, ಯಾವ್ದನ್ನು ಜಾಸ್ತಿ ತಗೋಬೇಡ್ರಿ, ಎಲ್ಲ 100 ಗ್ರಾಮ್ ತಗೋರಿ. ಯಾಕಪ್ಪ ಅಂತಂದ್ರೆ ಎಲ್ಲ ಮಿಕ್ಸ್ ಮಾಡಿ ನಾವು ಗ್ರೈಂಡ್ ಮಾಡಿದಾಗ 1 ಸ್ಪೂನ್ ಅಲ್ಲಿ ಎಲ್ಲ ಈಕ್ವಲ್ ಕ್ವಾಂಟಿಟಿ ಆಗಿ ನಮಗೆ ಬಂದ್ಬಿಡ್ತದೆ. ಯಾಕಪ್ಪ ಅಂತಂದ್ರೆ ಡೈಲಿ ಮಾರ್ನಿಂಗ್ 1 ಸ್ಪೂನ್ ತಗೊಳ್ಳೋದ್ರಿಂದ ಎಲ್ಲ ಈಕ್ವಲ್ ಆಗಿ ಬರ್ಬೇಕಂದ್ರೆ ಎಲ್ಲ 100 ಗ್ರಾಮ್ಸ್ ನ ತಗೊಳ್ಳೇಬೇಕು. ಸೊ ಬರೀ ಇನ್ ತಡ ಮಾಡೋದ್ ಬೇಡ, ಪ್ಯಾನ್ ಆಲ್ರೆಡಿ ಹೀಟ್ ಆಗ್ಯದ, ಅವಾಗ್ಲೇನೆ ಪ್ಯಾನ್ ಹೀಟ್ ಮಾಡಕ್ ಇಟ್ಟಿದ್ದೆ. ಸೊ ಆಲ್ಮೋಸ್ಟ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಒಂದೊಂದಾಗಿ ಫ್ರೈ ಮಾಡ್ತಾ ಹೋಗ್ಬೇಕು. ಸೊ ಪಂಪ್ಕಿನ್ ಸೀಡ್ ಸ್ವಲ್ಪ ದಪ್ಪ ಇರೋದ್ರಿಂದ ಫಸ್ಟ್ ಅದನ್ನೇ ಫ್ರೈ ಮಾಡ್ಕೋರಿ. ಸೊ ಅದ್ರ ಜೊತೆಗೆ ಸನ್ಫ್ಲವರ್ ಸೀಡ್ ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇನ್ನು ನಮ್ ದೇಹಕ್ಕೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ತಲುಪದೇ ಇದ್ದಾಗ, ರೀಚ್ ಆಗದೆ ಇದ್ದಾಗ ನಮ್ ಹೇರ್ ಫಾಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಈ ಸೀಡ್ಸ್ ಅಲ್ಲಿ ಯಾವ್ದೆಲ್ಲ ನ್ಯೂಟ್ರಿಯೆಂಟ್ಸ್ ಇದೆ ಅಂತ ನೋಡೋಣ್ರಿ. ಸೊ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಜಿಂಕ್, ಐರನ್, ಮ್ಯಾಗ್ನೀಷಿಯಂ ರಿಚ್ ಅದ. ಈ ವಿಟಮಿನ್ಸ್ ರಿಚ್ ಇರೋದ್ರಿಂದ ನಮ್ ಹೇರ್ ಫಾಲ್ ನ ಕಡಿಮೆ ಮಾಡ್ತದ. ನಮ್ ಹೇರ್ ಏನ್ ಥಿನ್ನಿಂಗ್ ಆಗ್ತದಲ್ರಿ, ಅದು ಕಂಟ್ರೋಲ್ ಮಾಡ್ತದ. ಸೊ ಅದಕ್ಕಾಗಿ ಸಪೋರ್ಟ್ ಮಾಡ್ತದ. ಸೊ ಇದೇನಾದ್ರೂ ಡೆಫಿಷಿಯನ್ಸಿ ನಿಮ್ಮಲ್ಲಿದ್ರೆ ಸೊ ಈ ಸೀಡ್ಸ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ಫುಲ್ ಅದ. ಇನ್ನು ಹಂಗೆ ನಾನು 1 by 1 ಸೀಡ್ಸ್ ನ ಆಡ್ ಮಾಡ್ತಾ ಹೋಗ್ತಿದ್ದೀನಿ. ಯಾವ್ದು ಫಸ್ಟ್ ಯಾವ್ದು ನೆಕ್ಸ್ಟ್ ಅನ್ನೋದನ್ನ ನೀವು ನೋಡ್ತಾ ಹೋಗ್ರಿ. ಸೊ ಹಂಗೆ ಅದ್ರ ಜೊತೆಗೆ ನಾನು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕೂಡ ಹೇಳ್ತಾ ಹೋಗ್ತೀನಿ. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಸನ್ಫ್ಲವರ್ ಸೀಡ್ಸ್. ಇದ್ರಾಗ ವಿಟಮಿನ್ ಇ ಅದ, ಅದಾದ್ಮೇಲೆ ಸೆಲೆನಿಯಂ ಕೂಡ ಅದ. ಇದೇನ್ ಮಾಡ್ತದ ಅಂತ ಅಂದ್ರೆ ನಮ್ ಸ್ಕ್ಯಾಲ್ಪ್ ಸರ್ಕ್ಯುಲೇಷನ್ ಏನದಲ್ರಿ ಇಂಪ್ರೂವ್ ಮಾಡ್ತದ. ಆಮೇಲೆ ಹೆಲ್ತಿ ಹೇರ್ ಮತ್ತೆ ಹೇರ್ ಗ್ರೋತ್ ಆಗಿರ್ಬೋದು, ಶೈನಿಂಗ್ ಆಗಿರ್ಬೋದು ಮಾಡಕ್ಕೆ ಹೆಲ್ಪ್ ಮಾಡ್ತದ್ರಿ. ಇನ್ನು ನೆಕ್ಸ್ಟ್ ಫ್ಲೆಕ್ಸ್ ಸೀಡ್ಸ್ ಬಂದ್ಬಿಟ್ಟು ಇದ್ರಾಗ ಏನಂತಂದ್ರಿ ಒಮೆಗಾ 3 ಫ್ಯಾಟಿ ಆಸಿಡ್ ಏನದ ಅಲ್ರಿ ಜಾಸ್ತಿ ಅದ. ಆಮೇಲೆ ನಮ್ ಹೇರ್ ನರಿಶ್ ಮಾಡ್ತದ, ಫಾಲಿಕಲ್ಸ್ ಮತ್ತೆ ಸಪೋರ್ಟ್ ಮಾಡ್ತದ. ಯಾವ್ದಕ್ಕಪ್ಪ ಅಂತ ಅಂದ್ರೆ ಸ್ಕ್ಯಾಲ್ಫಿಗೆ. ಅದಾದ್ಮೇಲೆ ಇದೇನ್ ಮಾಡ್ತದಂದ್ರಿ ಡ್ರೈನೆಸ್ ಮತ್ತ ಬ್ರೇಕೇಜ್ ಏನಿದೆ ಅಲ್ರಿ ಅದನ್ನ ಕಂಟ್ರೋಲ್ ಮಾಡ್ತದ್ರಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಚಿಯಾ ಸೀಡ್ಸ್. ಇದ್ರೊಳಗೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಅದ. ಆಮೇಲೆ ಆಂಟಿ ಆಕ್ಸಿಡೆಂಟ್ ರಿಚ್ ಅದ. ಮಿನರಲ್ಸ್ ಏನಪ್ಪಾ ಅಂತಂದ್ರೆ ಕೆರಾಟಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತದ. ಆಮೇಲೆ ಥಿಕ್ನೆಸ್ಸಿಗೆ, ಓವರ್ ಆಲ್ ಹೇರ್ ಕ್ವಾಲಿಟಿಗೆ ಇದು ಹೆಲ್ಪ್ ಮಾಡ್ತದ ನೋಡ್ರಿ ಚಿಯಾ ಸೀಡ್ಸ್. ಇನ್ನು ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಆನಿಯನ್ ಸೀಡ್ಸ್. ಇದೇನಪ್ಪಾ ಅಂತಂದ್ರೆ ಹೇರ್ ಲಾಸ್ ಆಗಿರ್ಬೋದು, ಅದಾದ್ಮೇಲೆ ಹೇರ್ ಡ್ರೈ ಆಗಿರ್ಬೋದು, ಇದು ಎಲ್ಲಾನು ರೆಡ್ಯೂಸ್ ಮಾಡ್ತದ್ರಿ. ಆಮೇಲೆ ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗಕ್ಕ ಇದು ಹೆಲ್ಪ್ ಮಾಡ್ತದ. ಇನ್ನೊಂದು ಪ್ರೀ ಮೆಚ್ಯೂರ್ ಗ್ರೇ ಹೇರ್ ಏನದಲ್ರಿ ಅದು ರಿವರ್ಸ್ ಮಾಡ್ತದ. ಸೊ ಈ ಸೀಡ್ಸ್ ಇಷ್ಟೊಂದು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಹೊಂದದ್ರಿ. ನಮ್ ಹೇರ್ಗೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಇದೆಲ್ಲ ಸೀಡ್ಸ್ ಅಲ್ಲಿ ಸಿಗ್ತದ. ಸೊ ತಡ ಮಾಡ್ಬೇಡ್ರಿ, ನೀವು ಇದೆಲ್ಲ ಸೀಡ್ಸ್ ನ ತಂದು ಚಂದಾಗ ಫ್ರೈ ಮಾಡ್ಕೋರಿ. ಅಂದ್ರೆ ಆಯಿಲ್ ಗೀಲ್ ಏನು ಬೇಡ, ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡು ಒಣಗಿಸ್ಕೋರಿ. ನೋಡ್ರಿ ಇವಾಗ ಎಲ್ಲ ರೋಸ್ಟ್ ಮಾಡ್ಕೊಂಡು ಆದ್ಮೇಲೆ ಒಣಗಿಸಕ್ ಇಟ್ಟಿದ್ದೀನಿ ನಾನು. ಸ್ವಲ್ಪ ಅಂದ್ರೆ ಫ್ಯಾನ್ ಕೆಳಗೆ ಏನ್ ಬೇಡ, ನಾರ್ಮಲ್ ಆಗಿ ಒಂದು 15-20 ಮಿನಿಟ್ಸ್ ಅಲ್ಲಿ ಒಣಗೋಗ್ಬಿಡ್ತಾವ. ಸೊ ಎಲ್ಲ ಒಂದೇ ಸತಿ ಹಾಕೋಬೇಡ್ರಿ, ಯಾಕಪ್ಪ ಅಂದ್ರೆ ಒಂದೊಂದ್ ಸೀಡ್ ಉಳ್ಕೊಂಡ್ಬಿಡ್ತದ. 2 ಸತಿ ಇದನ್ನ ನೀವು ಗ್ರೈಂಡ್ ಮಾಡ್ಕೋರಿ. ಈ ತರ ಪೌಡರ್ ಆಗಿ ಕನ್ವರ್ಟ್ ಆಗ್ತದ ನೋಡ್ರಿ. ಸೊ ಒಂದು ಸೀಡ್ ಉಳಿಲಾರ್ದಂಗ ಚಂದಾಗ ಗ್ರೈಂಡ್ ಮಾಡ್ಕೊಂಡ್ಬಿಡ್ರಿ. ಸೊ ಇನ್ನ ಇದನ್ನ ನೀವು ಹಂಗೆ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಬಾರ್ದು. ಸ್ವಲ್ಪ ಇದನ್ನ ಆರಕ್ ಬಿಡ್ರಿ. ಯಾಕಪ್ಪ ಅಂದ್ರೆ ಬಿಸಿ ಬಿಸಿದೆ ಹಾಕ್ಬಿಟ್ರೆ ನೀವು ನೀರ್ ಬರೋ ಚಾನ್ಸಸ್ ಇರುತ್ತೆ ಒಳಗಡೆ, ಅಂದ್ರೆ ಲೈಕ್ ತೇವಾಂಶ ತರ ಇರುತ್ತೆ. ಸೊ ಆರಿದ್ಮೇಲೆ ಈ ತರ ಒಂದು ಬಾಕ್ಸ್ ಅಲ್ಲಿ ನೀವು ಅಥವಾ ಏರ್ ಟೈಟ್ ಕಂಟೈನರ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು. ಇನ್ನು ಇದನ್ನ ನೀವು ಮಿನಿಮಮ್ ಒಂದ್ 15-20 ದಿನ ಆರಾಮ್ಸೆ ಫುಲ್ 1 ಸ್ಪೂನ್ ತಗೋಬೇಕ್ರಿ. ಅರ್ಧಂಬರ್ಧ ಅಲ್ಲ, ಫುಲ್ 1 ಸ್ಪೂನ್ ನ ಮಾರ್ನಿಂಗ್ 100 ml ವಾಟರ್ ಆಗಿರ್ಬೋದು. ಅಂದ್ರೆ ವಾಟರ್ ಅಂದ್ರೆ ಇದು ಹಾಟ್ ವಾಟರ್, ಆಮೇಲೆ ಹಾಲಲ್ಲಾದ್ರೂ ಎರಡದ್ರಲ್ಲಿ ಯಾವ್ದ್ರಲ್ಲಾದ್ರೂ ನೀವು ಕನ್ವಿನಿಯೆಂಟ್ ಯಾವ್ದ್ರಲ್ಲಾದ್ರೂ ನೀವು 1 ಸ್ಪೂನ್ ಡೈಲಿ ಮಾರ್ನಿಂಗು ಏನು ತಿನ್ಬಾರ್ದು, ಜಸ್ಟ್ ನೀರ್ ಕುಡಿದ್ರೆ ಪರವಾಗಿಲ್ಲ. ಎಂಟಿ ಸ್ಟಮಕ್ ಅಲ್ಲಿ ನೀವು ಇದನ್ನ ತಗೊಂತ ಬಂದ್ರೆ ನಿಜವಾಗ್ಲೂ ನಿಮ್ ಹೇರ್ ಹಿಂಗ್ರಿ ಆಶ್ಚರ್ಯ ಪಡ್ತೀರ ನೀವೇ. ಎಷ್ಟೊಂದು ಹೇರ್ ಆಯಿಲ್ ಹಚ್ಚಿದ್ರು ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗಿರೋದಿಲ್ಲ. ನಿಮ್ ನಿಜವಾಗ್ಲೂ ಬಹಳ ದುಡ್ಡು ಸುರಿದಿರ್ತೀರಿ, ಬಟ್ ಇಲ್ಲದ ನೋಡ್ರಿ ರಿಸಲ್ಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತದ. ಟ್ರೈ ಮಾಡ್ರಿ.
ಇನ್ನು ನಾನು ರಾತ್ರಿನೇ ಹೇರ್ ವಾಶ್ ಮಾಡ್ಕೊಳಕ್ಕೋಸ್ಕರ ಅಂಟ್ವಾಳಕಾಯಿ ಮತ್ತೆ ಸೀಗಾಕಾಯಿ ಅಂತೀರಲ್ರಿ, ಅದನ್ನ ನಾನು ಸೋಕ್ ಮಾಡಕ್ ಇಡ್ತೀನಿ ನೋಡ್ರಿ. ಓವರ್ ನೈಟ್ ನೆನಿಬೇಕ್ರಿ ಇದು. ಒಂದ್ಸತಿ ವಾಶ್ ಮಾಡಿ ಇದನ್ನ ನೆನೆ ಹಾಕಿ ಇಟ್ಬಿಡ್ರಿ. ನೈಟ್ ಒಂದು ಏನಾದ್ರೂ ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ಮಾರ್ನಿಂಗ್ ಕುದಿಯಕ್ ಇಡ್ರಿ. ಸೊ ಅದ್ರಷ್ಟಕ್ಕೆ ಅದು ಕುದಿತಾ ಇರ್ತದ್ರಿ. ಇನ್ನೊಂದು ನಾನು ನಿಮ್ಗೆ ಜ್ಯೂಸ್ ತೋರಿಸ್ತೀನಿ ಅಂತ ಹೇಳಿದ್ರಲ್ರಿ, ನಮ್ ಹೇರ್ ಫಾಲ್ಗೆ ಬೆಸ್ಟ್ ಜ್ಯೂಸ್ ಅಂದ್ರೆ ಆಮ್ಲ ಜ್ಯೂಸ್ ನೋಡ್ರಿ. ಅದ್ರ ಜೊತೆಗೆ ಒಂದು 20 ಎಲೆ ಕರಿಬೇವು ಎಲೆ ತಗೊಂಡಿದ್ದೀನಿ. ಇದೆರಡನ್ನೂ ಇವಾಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡ್ರಿ. ಡೈರೆಕ್ಟ್ ಆಗಿ ನಮಗ್ ತಿನ್ನಕ್ ಕಷ್ಟ ಆಗ್ಬೋದು. ಸ್ವಲ್ಪ ನೀರ್ನ ಹಾಕಿ ಈ ತರ ಜ್ಯೂಸ್ ರೆಡಿ ಮಾಡ್ಕೊಂಡು ಡೈಲಿ ಮಾರ್ನಿಂಗ್ ಒಂದ್ ದಿವ್ಸ ಆ ಪೌಡರ್, ಒಂದ್ ದಿವ್ಸ ಇದು ಎರಡೂನು ನೀವು ಯಾವ ತರ ಅಂದ್ರೆ ಒಂದ್ ದಿವ್ಸ ಪೌಡರ್ನ ನೀರ್ ಕುಡಿದ್ರೆ, ಒಂದ್ ದಿವ್ಸ ಜ್ಯೂಸ್ನ ಈ ತರ ಕುಡಿತಾ ಬರ್ಬೇಕು ನೋಡ್ರಿ. ಇನ್ನು ನಾನು ಜ್ಯೂಸ್ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಶೀಗಕಾಯಿ ಚೆನ್ನಾಗಿ ಕುದ್ದಿತ್ರಿ. ಅದನ್ನ ಚಂದಾಗ ಹಿಂಗ ಸ್ಮ್ಯಾಶ್ ಮಾಡ್ಕೊಂಡು ನೀರ್ನ ಹೊರಗ್ ತೆಗಿತಾ ಇದೀನಿ ನೋಡ್ರಿ. ಸೊ ಒಂದು ಸೀಡ್ಸ್ ಪೌಡರ್ ಡೈಲಿ ತಗೊಂತಾ ಬರ್ಬೇಕು. ಅಂದ್ರೆ 1 ಬೈ 1 ಇವತ್ತು ಜ್ಯೂಸ್ ತಗೊಂಡ್ರೆ ನಾಳೆ ಸೀಡ್ ಪೌಡರ್ ಆಲ್ಟರ್ನೇಟ್ ಡೇಸ್ ಆಗಿ ನೀವು ತಗೊಂತಾ ಬರ್ಬೇಕು. ಆಮೇಲೆ ಹೇರ್ ವಾಶ್ ಮಾಡ್ತೀವಿ ಅಂತ ಅಂದ್ರೆ ಯಾವುದೇ ಶಾಂಪೂನ ಬಳಸ್ಲಾರ್ದೆ, ಕೆಮಿಕಲ್ ಮೊರೆ ಹೋಗ್ಲಾರ್ದೆ ಈ ತರ ನೀವು ಮನೆಯಲ್ಲೇ ಶಾಂಪೂನ ರೆಡಿ ಮಾಡ್ಕೊಂಡು ಹೇರ್ ವಾಶ್ ಮಾಡೋದ್ರಿಂದ ಪಕ್ಕ ಹೇರ್ ರಿಸಲ್ಟ್ ಬರ್ತದ ನೋಡ್ರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ತುಂಬಾ ಇಷ್ಟ ಆಗ್ಯದ ಅಂತ ಅನ್ಕೊಂತೀನಿ. ಸೊ ಮತ್ತಷ್ಟು ಹೆಲ್ದಿ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಗೈಸ್. ಮತ್ತೆ ಸಿಗ್ತೀನಿ. ಬಾಯ್.